ವೀಕ್ಷಕರ ನಮಸ್ಕಾರ. 5 ರಾಜ್ಯಗಳ ಫಲಿತಾಂಶ, ಅದೇ ರೀತಿ ರಾಜ್ಯದ 2 ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಫಲಿತಾಂಶ ಹೊರಬೀಳುವುದಕ್ಕೆ ಇನ್ನು 10 ಗಂಟೆ ಮಾತ್ರ ಬಾಕಿ ಇದೆ. ಬಹುತೇಕ ಸೋಮವಾರ 12 ಗಂಟೆ ಹೊತ್ತಿಗೆ ರಾಜ್ಯದ 2 ಉಪಚುನಾವಣೆ ನಡೆದಂತ ಕ್ಷೇತ್ರಗಳ ಫಲಿತಾಂಶ ಬಹುತೇಕ ಪ್ರಕಟವಾಗಿರುತ್ತೆ. ಸ್ಪಷ್ಟತೆ ಸಿಕ್ಕಿರುತ್ತೆ ಬಹುತೇಕ ನಾಳೆ 12 ಗಂಟೆಗೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಯಾರು ಗೆಲ್ತಾರೆ? ಬಿಜೆಪಿ ಗೆಲ್ಲುತ್ತಾ ಅಥವಾ ಕಾಂಗ್ರೆಸ್ ಗೆಲ್ಲುತ್ತಾ? ಅದೇ ರೀತಿ ಪಂಚರಾಜ್ಯಗಳಲ್ಲಿ ಯಾವ ಪಕ್ಷ ಅಧಿಕಾರ ಹಿಡಿಯುತ್ತೆ ನೋಡಿ. ತಮಿಳುನಾಡು, ಪಶ್ಚಿಮ ಬಂಗಾಳ, ಪುದುಚೇರಿ, ಅಸ್ಸಾಂ ಮತ್ತು ಕೇರಳದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಎಂಬ ಕುತೂಹಲ ಕೂಡ ದೇಶದ ಜನರಲ್ಲಿ ಇದೆ. ಅದರಲ್ಲೂ ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಯಾವ ಪಕ್ಷ ಅಧಿಕಾರ ಹಿಡಿಯುತ್ತೆ ಎಂಬುದು ತುಂಬಾ ಕುತೂಹಲವಾಗಿದೆ. ಇಡೀ ದೇಶ ಇವತ್ತು ಯಾವ ಕಡೆ ನೋಡ್ತಾ ಇದೆಯಪ್ಪ ಅಂದ್ರೆ ಪಶ್ಚಿಮ ಬಂಗಾಳದತ್ತ ನೋಡ್ತಾ ಇದೆ. ಯಾಕಂದ್ರೆ ಅಲ್ಲಿ ಏರ್ಪಟ್ಟಿರ್ತಕ್ಕಂಥ ಪೈಪೋಟಿ ಇದೆಯಲ್ಲ, ಬಿಜೆಪಿ ಮತ್ತು ಟಿಎಂಸಿ ನಡುವೆ ನಡೆದಂತ ಪೈಪೋಟಿ ಸ್ಪರ್ಧೆ ಮತ್ತು ಗೆಲ್ಲಬೇಕೆಂಬ ಛಲ ಜೊತೆಗೆ ಎಲ್ಲ ತರಹದ ಅಸ್ತ್ರಗಳು ಈ 2 ಪಕ್ಷಗಳು ಬಳಸಿವೆ. ಇದರಿಂದಾಗಿ ಬಹುತೇಕ ಇಡೀ ದೇಶದ ಜನರ ಗಮನ ಪಶ್ಚಿಮ ಬಂಗಾಳದತ್ತ ನೆಟ್ಟಿದೆ. ಯಾಕಂದ್ರೆ ನೋಡಿ, 15 ವರ್ಷಗಳ ಈಗಾಗಲೇ ಆಡಳಿತವನ್ನು ನಡೆಸಿರುವ ಮಮತಾ ಬ್ಯಾನರ್ಜಿ ಬಹುತೇಕ ಈ ಬಾರಿ ಹಿನ್ನಡೆ ಆಗ್ತಾ ಅಂತ ಬಹುತೇಕ ಸಮೀಕ್ಷೆಗಳು ಹೇಳಿವೆ. ಅದೇ ರೀತಿ ಬಿಜೆಪಿ ಕೂಡ ಇತಿಹಾಸ ಬರೆಯಲಿದೆ ಅಂತ ಕೂಡ ಬಹುತೇಕ ಸಮೀಕ್ಷೆಗಳು ಹೇಳಿವೆ. ಹಾಗಾದ್ರೆ ಏನಾಗುತ್ತೆ ಫಲಿತಾಂಶ? ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಗೆಲ್ಲುವ ಪಕ್ಷ ಯಾವುದು? ವೀಕ್ಷಕರು ನೋಡಿ, ಮೊದಲನೇದಾಗಿ ದಾವಣಗೆರೆ ದಕ್ಷಿಣ ತೆಗೆದುಕೊಳ್ಳೋಣ. ನೋಡಿ, ದಾವಣಗೆರೆ ದಕ್ಷಿಣ ಕ್ಷೇತ್ರ ಇದೆಯಲ್ಲ, ಬಹುತೇಕ ಕಾಂಗ್ರೆಸ್ನ ಭದ್ರಕೋಟೆ. ಶಾಮನೂರು ಶಿವಶಂಕರಪ್ಪ ಅವರು ಕಳೆದ 20-25 ವರ್ಷದಿಂದ ಇಲ್ಲಿ ಗೆಲ್ಲುತ್ತಾನೆ ಬಂದಿದ್ದಾರೆ. ಆದ್ರೆ ಈ ಬಾರಿ ಏನಿದೆಲ್ಲ, ಕಾಂಗ್ರೆಸ್ ಮಾಡಿಕೊಂಡಂತ ಎಡವಟ್ಟಿನಿಂದಾಗಿ ಬಹುತೇಕ ಈ ಬಾರಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಲಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಮೊದಲೇ ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಈ ಬಾರಿ ತಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಒಂದು ಆಗ್ರಹ ಮಾಡಿದ್ರು. ಅದೇ ರೀತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಂತ ಒಂದು ಆಗ್ರಹ ಮಾಡಿದ್ರು. ಆದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಅವರಿಗೆ ಮನ್ನಣೆ ನೀಡಲಿಲ್ಲ. ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರಿಗೆ ಟಿಕೆಟ್ ಕೊಡಲಿಲ್ಲ. ಶಿವಶಂಕರಪ್ಪ ಕುಟುಂಬಕ್ಕೆ ಮನ್ನಣೆ ನೀಡಿ ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ನೀಡ್ತಿ. ಇದು ಬಹುತೇಕ ಕಾಂಗ್ರೆಸ್ಗೆ ಆರಂಭಿಕ ದೊಡ್ಡ ಹಿನ್ನಡೆ. ಎರಡನೇದೇನಪ್ಪ ಅಂದ್ರೆ ಕ್ಷೇತ್ರದಲ್ಲಿ 70,000ಕ್ಕಿಂತ ಹೆಚ್ಚು ಅಲ್ಪಸಂಖ್ಯಾತ ಮತದಾರರಿದ್ದಾರೆ. ಈ ಮತದಾರರಿದ್ದಾರಲ್ಲ, ಬಹುತೇಕ ಯಂಗ್ ಜನರೇಷನ್ ಅವರು, ಈಗಿನ ಪೀಳಿಗೆಯವರು, ಹೊಸ ಪೀಳಿಗೆಯವರು ಬಹುತೇಕ ಕುಟುಂಬ ರಾಜಕಾರಣದ ವಿರುದ್ಧ ಒಂದು ಆಕ್ರೋಶ, ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದರು. ನೋಡಿ, ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತ ಸಮುದಾಯದವರು ಕಾಂಗ್ರೆಸ್ ವಿರುದ್ಧ ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದು ಕಡಿಮೆ. ಅದೇನೋ ಆಕ್ರೋಶವಿದ್ರೂ ಕೂಡ, ಆಂತರಿಕವಾಗಿ ಇದ್ರೂ ಕೂಡ ಮತದಾನದ ಮಾಡುವುದೇ ಅವರು ಕಾಂಗ್ರೆಸ್ಗೆ. ಆದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಹುತೇಕ ಈ ಬಾರಿ ಆಗಿಲ್ಲ. ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಮೇಲಿನ ಸಿಟ್ಟು, ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ತೆಗೆದುಕೊಂಡಂತ ನಿರ್ಧಾರದ ವಿರುದ್ಧದ ಆಕ್ರೋಶ, ಜೊತೆಗೆ ಅಲ್ಪಸಂಖ್ಯಾತರನ್ನು ಕಡೆಗಣಿಸಲಾಗ್ತಿದೆ, ನಮ್ಮ ಮಾತಿಗೆ ಮನ್ನಣೆ ಇಲ್ಲ, ನಮ್ಮ ನಾಯಕರನ್ನು ತುಳಿಯಲಾಗ್ತಿದೆ ಎಂಬ ಆಕ್ರೋಶ ಈಗಿನ ಯುವಕರಲ್ಲಿ ಮಡುಗಟ್ಟಿದೆ. ಅಲ್ಪಸಂಖ್ಯಾತ ಸಮುದಾಯದ ಜಂಜಿಗಳಲ್ಲಿ ಬಹುತೇಕ ಕಾಂಗ್ರೆಸ್ ವಿರುದ್ಧದ ಇಂಥದ್ದೊಂದು ಆಕ್ರೋಶ ಮಡುಗಟ್ಟಿದೆ. ಇದರಿಂದಾಗಿ ಬಹುತೇಕ ಆ ಸಮುದಾಯ ಮುನಿಸಿಕೊಂಡಿರುವುದರಿಂದ ಇದು ಬಹುತೇಕ ಕಾಂಗ್ರೆಸ್ಗೆ ಹಿನ್ನಡೆ ಆಗುವ ಸಾಧ್ಯತೆ ಹೆಚ್ಚು. ಅದೇ ರೀತಿ ಬಿಜೆಪಿಗೆ ಅದು ಪ್ಲಸ್ ಆಗುವ ಸಾಧ್ಯತೆ ಹೆಚ್ಚಿದೆ. ಹಾಗಂತ ಇಲ್ಲಿ ಏಕಾಏಕಿ ಕಾಂಗ್ರೆಸ್ಗೆ ಕೈ ಕೊಡ್ತಾರಂತೂ ಅಲ್ಲ. ಆದ್ರೆ ಇಲ್ಲಿ ಟಕ್ ಆಫ್ ಫೈಟ್ ಇದೆ. ಎರಡೂ ಕೂಡ ಎಡ್ಜಲ್ಲಿದ್ದಾವೆ. ಬಿಜೆಪಿ ಗೆದ್ರೂ 5,000 ಗೆಲ್ಬಹುದು, ಅದಕ್ಕಿಂತ ಕಡಿಮೆ ಅಂತರದಲ್ಲಿ ಗೆಲ್ಬಹುದು. ಅದೇ ರೀತಿ ಕಾಂಗ್ರೆಸ್ ಗೆದ್ರು ಕೂಡ ಅದಕ್ಕಿಂತ ಕಡಿಮೆ ಅಂತರದಲ್ಲಿ ಇರುತ್ತೆ. ಬಹುತೇಕ ಇಲ್ಲಿ ಕಾಂಗ್ರೆಸ್ ಮಾಡಿಕೊಂಡಿರ್ತಕ್ಕಂಥ ಬಿಕ್ಕಟ್ಟಿನಿಂದಾಗಿ ಬಹುತೇಕ ಬಿಜೆಪಿ ಇಲ್ಲಿ ಗೆಲುವು ಸಾಧಿಸಲಿದೆ ಎಂಬ ಮಾತುಗಳು ಹರಿದಾಡ್ತಿವೆ. ಈ ಬಿಜೆಪಿ ಮುನ್ನಡೆ ಸಾಧಿಸುತ್ತೆ ಎಂಬ ಸರ್ವೆಗಳು ಕೂಡ ಹೇಳ್ತಿವೆ. ಅಂತ ಸರ್ವೆಗೆ ಇನ್ನೊಂದು ಬಲವಾದ ಕಾರಣ ಏನಪ್ಪಾ ಅಂದ್ರೆ, ಬಿಜೆಪಿ ಆರಂಭದಲ್ಲಿ ಮಾಡಿಕೊಂಡಂತ ಒಂದು ಸ್ಟ್ರಾಟಜಿ ಇದೆಯಲ್ಲ ನೋಡಿ. ಪ್ರತಿ ಬಾರಿ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಲಿಂಗಾಯತ ನಾಯಕನನ್ನು ಅಖಾಡಕ್ಕಿಳಿಸ್ತಿತ್ತು ಮತ್ತೆ ಪ್ರತಿ ಬಾರಿ ಕೂಡ ಸೋಲ್ತಿತ್ತು. ಆದ್ರೆ ಈ ಬಾರಿ ಹಾಗಾಗ್ಲಿಲ್ಲ. ರಾಜ್ಯಾಧ್ಯಕ್ಷರಾಗಿರುವ BY ವಿಜೇಂದ್ರ ಅವರು ಒಂದು ಜಾಣ್ಮಯ ನಡೆಯನ್ನು ಅನುಸರಿಸಿದ್ರು, ಒಂದು ರಣತಂತ್ರವನ್ನು ರೂಪಿಸಿದ್ರು. ಅದೇನಪ್ಪ ಅಂದ್ರೆ, ಈ ಬಾರಿ ಅಹಿಂದ ನಾಯಕನಿಗೆ ಬಿಜೆಪಿ ಟಿಕೆಟ್ ನೀಡಿರುವುದು ಬಹುತೇಕ ಕಾಂಗ್ರೆಸ್ ಪರವಾಗಿದ್ದಂತ ಆಕ್ರೋಶ, ಅಹಿಂದ ಸಮುದಾಯದ ಆಕ್ರೋಶ ಕಾಂಗ್ರೆಸ್ ಪರವಾಗಿತ್ತಲ್ಲ, ಅದು ಬಿಜೆಪಿಗೆ ವೋಟ್ ಆಗಿ ಟರ್ನ್ ಆಗಿದೆ ಎಂಬ ಮಾತುಗಳು ಕೂಡ ಇವೆ. ಸಮುದಾಯದ ಮತಗಳು, ಅದೇ ರೀತಿ
ಎಸ್ಸಿ ಸಮುದಾಯದ ಮತಗಳು ಕೆಲವಷ್ಟು ಕೂಡ ಬಿಜೆಪಿ ಪರ ಬಂದಿವೆ ಎಂಬ ಮಾತುಗಳು ಕೂಡ ಹೇಳ್ತಿವೆ. ಒಟ್ಟಾರೆಯಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮಾಡಿಕೊಂಡಂತಹ ಎಡವಟ್ಟಿನಿಂದಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಈ ಬಾರಿ ಹಿನ್ನಡೆಯಾಗಲಿದೆ ಎಂಬ ಮಾತು ಕೂಡ ಕೇಳಿಬರ್ತಿವೆ. ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿರುವುದು, ಅದೇ ರೀತಿ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ನೀಡದಿರುವುದು, ಅದೇ ರೀತಿ ಎಸ್ಟಿ ಸಮುದಾಯದ ನಾಯಕರು, ಕಾಂಗ್ರೆಸ್ನ ಎಸ್ಟಿ ಸಮುದಾಯದ ನಾಯಕರು, ಸಚಿವರು ಪ್ರಚಾರಕ್ಕೆ ಬರದಿರುವುದು, ಅದರಲ್ಲೂ ವಿಶೇಷವಾಗಿ ಜಮೀರ್ ಅಹಮದ್ ಖಾನ್ ಅವರು ಪ್ರಚಾರಕ್ಕೆ ಬರದೇ ಇರುವುದು. ನೋಡಿ, ಕಡೆ ದಿನ ಒಂದಿನ ಬಂದ್ರು, ಅದು ಕೂಡ ಪ್ರಚಾರಕ್ಕಾಗಿರ್ಲಿಲ್ಲ, ಪ್ರೆಸ್ ಮೀಟ್ ಮಾಡಿ ಮಾತ್ರ ಸುಮ್ಮನಾದ್ರು. ಇದು ಕೂಡ ಬಹುದೊಡ್ಡ ಹೊಡೆತ ಕಾಂಗ್ರೆಸ್ಗೆ ಬೀಳಲಿದೆ ಅಂತ ಕೂಡ ಹೇಳಲಾಗ್ತಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಈ ರೀತಿ ಕಾಂಗ್ರೆಸ್ ನಾಯಕರು ಏನು ವಿಶ್ವಾಸ ಇಟ್ಟುಕೊಂಡಿದ್ದಾರೆ ಅಂದ್ರೆ, ನಾವು ಗೆಲ್ತೀವಿ, ಅದು ಗೆದ್ದರೂ ಕೂಡ ಕಡಿಮೆ ಅಂತರದಿಂದ ಎಂಬ ವಿಶ್ವಾಸವನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಅದೇ ರೀತಿ ಬಿಜೆಪಿ ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾವು ಇತಿಹಾಸ ಬರೆಯುವುದು ಗ್ಯಾರಂಟಿ ಎಂಬ ಅಚಲವಾದ ವಿಶ್ವಾಸವನ್ನು ಹೊಂದಿದ್ದಾರೆ. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ಕೂಡ ಎರಡೂ ಪಕ್ಷಗಳ ನಡುವೆ ತುಂಬಾ ಫೈಟ್ ಇದೆ. ನೋಡಿ, ಒಂದು ಹಂತದವರೆಗೂ ಬಾಗಲಕೋಟೆಯಲ್ಲಿ ಏನಾಗಿತ್ತಪ್ಪ ಅಂದ್ರೆ, ಬಿಜೆಪಿ ಗೆಲ್ಲುವುದು ಸ್ಪಷ್ಟವಾಗಿತ್ತು. ಬಾಗಲಕೋಟೆಯಲ್ಲಿ ಈ ಬಾರಿ ಕೂಡ ಬಿಜೆಪಿ ಜಂಡ ಹಾರಿಸುವುದು ಸ್ಪಷ್ಟವಾಗಿತ್ತು. ಯಾವಾಗ ಸಿದ್ದರಾಮಯ್ಯ ಅಖಾಡಕ್ಕೆ ಎಂಟ್ರಿ ಕೊಟ್ಟರು, ನೋಡಿ 7 ರಿಂದ 8 ದಿನ ಅಲ್ಲೇ ಉಳ್ಕೊಂಡ್ಬಿಟ್ರು ಸಿದ್ದರಾಮಯ್ಯ ಅವರು, ಆವಾಗ ಒಂದಷ್ಟು ಕಾಂಗ್ರೆಸ್ ಪರವಾದ ಶಕ್ತಿ ಬಂದಿದೆ. ಈ ಒಂದು ಟಕ್ ಆಫ್ ಇರತಕ್ಕಂಥ ಬಾಗಲಕೋಟೆ ಕ್ಷೇತ್ರದಲ್ಲಿ ಯಾರು ಗೆಲ್ಲಲಿದ್ದಾರೆ ಎಂಬುದು ಕೂಡ ನಾಳೆಗೆ ಸ್ಪಷ್ಟವಾಗಲಿದೆ. ನೋಡಿ, ಅದೇ ರೀತಿ ಪಂಚರಾಜ್ಯಗಳ ಫಲಿತಾಂಶ ಕೂಡ ನಾಳೆಗೆ ಪ್ರಕಟವಾಗಲಿದೆ. ಬಹುತೇಕ ಇಡೀ ದೇಶದ ಜನರ ಚಿತ್ತ ಪಶ್ಚಿಮ ಬಂಗಾಳ, ಯಾಕಂದ್ರೆ ಇಲ್ಲಿ ಬಿಜೆಪಿ ಮತ್ತು ಮಮತಾ ಬ್ಯಾನರ್ಜಿ ನಡುವೆ ಟಕ್ ಆಫ್ ಫೈಟ್ ಇದೆ. ಈ ಬಾರಿ ಇತಿಹಾಸ ಬರೀಬೇಕು ಅಂತ ಬಿಜೆಪಿ ಎಂಟ್ರಿ ಕೊಟ್ಟಿದೆ. ಅದೇ ರೀತಿ ಮಮತಾ ಬ್ಯಾನರ್ಜಿ ಅವರ 15 ವರ್ಷದ ಆಡಳಿತಕ್ಕೆ ಅಂತಿಮ ಮಳೆ ಹೊಡಿಬೇಕು ಅಂತ ಬಿಜೆಪಿ ಎಲ್ಲಾ ಶಕ್ತಿಯನ್ನು ಪ್ರಯೋಗ ಮಾಡಿದೆ. ಹೀಗಾಗಿ ಇದು ದೇಶದ ಗಮನ ಸೆಳೆದಿತ್ತು. ಅಷ್ಟೇ ಅಲ್ಲ, ಮಮತಾ ಬ್ಯಾನರ್ಜಿ ಅವರು ಕೂಡ 4ನೇ ಬಾರಿಗೆ ಅಧಿಕಾರ ಉಳಿಸಿಕೊಳ್ಬೇಕು ಅಂತ ಕೂಡ ಹೋರಾಡಿದ್ದಾರೆ. ಹೀಗಾಗಿ ಇಲ್ಲಿ ಬಹುತೇಕ ಬಿಜೆಪಿ ಗೆಲ್ಲಲಿದೆ ಅಂತ ಸಮೀಕ್ಷೆ ನುಡಿದಿವೆ. ಅದೇ ರೀತಿ ತಮಿಳುನಾಡಿನಲ್ಲಿ ಡಿಎಂಕೆ, ಅದೇ ರೀತಿ ಕೇರಳದಲ್ಲಿ ಯುಡಿಎಫ್, ಅದೇ ರೀತಿ ಪುದುಚೇರಿಯಲ್ಲಿ ಬಿಜೆಪಿ, ಅದೇ ರೀತಿ ಅಸ್ಸಾಂನಲ್ಲಿ ಕೂಡ ಬಿಜೆಪಿ ಅಧಿಕಾರ ಹಿಡಿಯಲಿದೆ ಅಂತ ಬಹುತೇಕ ಮತಗಟ್ಟ ಸಮೀಕ್ಷೆಗಳು ಕೂಡ ಈಗಾಗಲೇ ನುಡಿದಿವೆ. ಬಹುತೇಕ ನಾಳೆ 1-2 ಗಂಟೆ ಒಳಗೆ ಬಹುತೇಕ ಈ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಸ್ಪಷ್ಟವಾಗಿ ಹೊರಬಿಡಲಿದೆ. ಮತಗಟ್ಟೆ ಸಮೀಕ್ಷೆಯಂತೆ ಪಶ್ಚಿಮ ಬಂಗಾಳ, ಅಸ್ಸಾಂದಲ್ಲಿ ಬಿಜೆಪಿ, ಪುದುಚೇರಿಯಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಡಿಎಂಕೆ, ಕೇರಳದಲ್ಲಿ ಯುಡಿಎಫ್, ಕಾಂಗ್ರೆಸ್ ನೇತೃತ್ವ ಯುಡಿಎಫ್ ಬಹುತೇಕ ಅಧಿಕಾರ ಹಿಡಿಯಲಿದೆ ಅಂತ ಹೇಳಿವೆ. ಅದೇ ರೀತಿ ರಾಜ್ಯದಲ್ಲಿ ನಡೆದಂತಹ 2 ಕ್ಷೇತ್ರಗಳಿಗೆ ಉಪಚುನಾವಣೆಯಲ್ಲಿ ಬಹುತೇಕ ಒಂದು ಬಿಜೆಪಿ, ಒಂದು ಕಾಂಗ್ರೆಸ್ ಆಗಲಿದೆ ಎಂಬ ಮಾತುಗಳು ಕೂಡ ಹರಿದಾಡ್ತಿವೆ. ಒಟ್ಟಾರೆಯಾಗಿ ನಾಳೆಗೆ ಬಹುತೇಕ ಇಂತಹ ಕುತೂಹಲಕ್ಕೆ ಬ್ರೇಕ್ ಬೀಳಲಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.